ಸ್ವತಂತ್ರ ಧರ್ಮ. ಈಗಾಗಲೇ ಇದರ ಬಗ್ಗೆ ಬಹಳಷ್ಟು ವಿಚಾರಗಳು, ಇದರ ಬಗ್ಗೆ ಪರ ವಿರೋಧವಾದಂತಹ ಹಲವಾರು ವಿಚಾರಗಳನ್ನು ತಾವೆಲ್ಲರೂ ಸಹ ಕೇಳಿದಿರಿ. ಈಗ ಮೊದಲನೇದಾಗಿ ಸ್ವತಂತ್ರ ಧರ್ಮ. ಸ್ವತಂತ್ರ ಅಂದರೆ ಏನು ಅಂತಕ್ಕಂಥದ್ದು. ಸ್ವತಂತ್ರ ಅಂದರೆ ಬೇರೆ ಇನ್ನೊಂದರ ನಿಯಂತ್ರಣದಲ್ಲಿ ಇಲ್ಲದೆ ಇರತಕ್ಕಂಥದ್ದು. ನಾನು ಸ್ವತಂತ್ರವಾಗಿದ್ದೇನೆ ಅಂದರೆ ನಾನು ಯಾರ ನಿಯಂತ್ರಣದಲ್ಲಿ ಇಲ್ಲ ಅಂತಕ್ಕಂಥದ್ದು. ಒಂದು ರಾಷ್ಟ್ರ ಸ್ವತಂತ್ರವಾಗಿದೆ ಅಂದರೆ ಆ ರಾಷ್ಟ್ರ ಬೇರೆ ರಾಷ್ಟ್ರದ ನಿಯಂತ್ರಣದಲ್ಲಿ ಇಲ್ಲ ಅಂತ. ಅದೇ ರೀತಿ ಒಂದು ಸ್ವತಂತ್ರ ಧರ್ಮ ಅಂತ ಹೇಳಿದ್ರೆ ಅದು ಬೇರೆ ಧರ್ಮದ ನಿಯಂತ್ರಣದಲ್ಲಿ ಇಲ್ಲ ಅಂತಕ್ಕಂಥದ್ದು. ಇಲ್ಲಿ ಬರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಈ ಲಿಂಗಾಯತ ಧರ್ಮ ಏನು ನಾವು ಲಿಂಗಾಯತ ಅಂತ ಹೇಳ್ತೀವೋ ಅದು ಹಿಂದೂ ಧರ್ಮದ ಒಂದು ಅಂಗ ಅನ್ನುವಂತಹ ಒಂದು ಪ್ರತಿಪಾದನೆ. ಇದಕ್ಕೆ ಸಂಬಂಧಪಟ್ಟಾಗೆ ಹಲವಾರು ವಚನಗಳು ನಮ್ಮ ಮುಂದೆ ಇದೆ. ಏನು ಹಿಂದೂ ಧರ್ಮದ ಮೂಲ ಗ್ರಂಥಗಳಾದ ವೇದ, ಆಗಮ, ಪುರಾಣಗಳನ್ನು ಧಿಕ್ಕರಿಸಿರುವಂತಹ ನೂರಾರು ವಚನಗಳನ್ನು ನಾವು ನೋಡ್ತೇವೆ. ಈ ಸ್ವತಂತ್ರ ಧರ್ಮ ಮಾನ್ಯತೆಯನ್ನು ನಾವು ಎರಡು ದೃಷ್ಟಿಯಿಂದ ನಾವು ನೋಡಬೇಕಾಗುತ್ತೆ. ಮೊದಲನೇದಾಗಿ ಅದರಿಂದ ಸಿಗ್ತಕ್ಕಂಥ ಅನುಕೂಲಗಳು. ನಮಗೆ ಸ್ವತಂತ್ರ ಧರ್ಮ ಮಾನ್ಯತೆ, ಸಂವಿಧಾನಬದ್ಧವಾದಂತಹ ಸ್ವತಂತ್ರ ಧರ್ಮ ಮಾನ್ಯತೆ ಸಿಕ್ಕಿದ್ರೆ ನಮಗೆ ಸಿಗ್ತಕ್ಕಂತಹ ಆರ್ಥಿಕ ಅನುಕೂಲಗಳು ನಮ್ಮ ಸಮಾಜಕ್ಕೆ. ನೋಡಿ, ಕರ್ನಾಟಕ ಸರ್ಕಾರದ ಒಂದು ಬಡ್ಜೆಟ್ನಲ್ಲಿ 2,000 ಕೋಟಿ ರೂಪಾಯಿಗಳನ್ನು ಅಲ್ಪಸಂಖ್ಯಾತರ ಉಪಯೋಗಕ್ಕಾಗಿ ಮೀಸಲಿಡುತ್ತೆ ಸರ್ಕಾರ. ಎಷ್ಟು? 2,000 ಕೋಟಿ ರೂಪಾಯಿಗಳು. ಒಂದು ಅಲ್ಪಸಂಖ್ಯಾತ ಮಗುಗೆ ಒಂದು ತಿಂಗಳಿಗೆ 1,500 ರೂಪಾಯಿನ ಊಟದ ಖರ್ಚಿಗೆ ಕೊಡ್ತಾ ಇದ್ದಾರೆ, 10 ತಿಂಗಳು. ಒಂದು ಮಗು ಶಾಲಾ ಕಾಲೇಜು ಫೀಸನ್ನು ಕಟ್ಟಿದ್ರೆ ಆ ಫೀಸನ್ನು ಒಂದು ವರ್ಷದ ಕೊನೆಯಲ್ಲಿ ಸರ್ಕಾರ ಅದನ್ನು ಹಿಂದಿರುಗಿ ಕೊಡ್ತಾ ಇದೆ. ಇದಲ್ದೇ ಅಲ್ಪಸಂಖ್ಯಾತರಿಗೆ ಆದಂತಹ ರಿಸರ್ವೇಷನ್ ಇದೆ, ರೈತರಿಗೆ ಅನುಕೂಲಗಳಿದೆ, ಮತ್ತು ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಅದರಲ್ಲಿ ನಾವು ನಮ್ಮ ಸಮಾಜದ ಜನಗಳಿಗೆ ಹೆಚ್ಚು ಕೆಲಸಗಳನ್ನು ಕೊಟ್ಕೊಳ್ಬೋದು. ಈ ಎಲ್ಲ ಅನುಕೂಲಗಳು ಸಹ ಆರ್ಥಿಕವಾಗಿದೆ. ಆದರೆ ಇದು ಯಾವುದು ಸಹ ನಮ್ಮ ಸಮಾಜದ ಜನಕ್ಕೆ 1 ರೂಪಾಯಿ ಸಹ ಯಾವುದೇ ಸಿಗ್ತಾ ಇಲ್ಲ. ನಾವು 3B ಸಹ ನಮಗೆ ಯಾವುದೇ ರೀತಿಯಾದ ಆರ್ಥಿಕ ಅನುಕೂಲಗಳು ಸಮಂಜಸವಾಗಿ ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ನಮಗೆ ಈ ಒಂದು ಆರ್ಥಿಕ ಅನುಕೂಲಗಳು ಸಿಗಬೇಕಾದ್ರೆ ನಮಗೆ ಪ್ರತ್ಯೇಕ ಧರ್ಮ ಮಾನ್ಯತೆ ಬೇಕಾಗುತ್ತೆ. ಪ್ರತ್ಯೇಕ ಧರ್ಮ ಮಾನ್ಯತೆ ಸಿಕ್ಕಿದಾಗ ನಾವು ಅಲ್ಪಸಂಖ್ಯಾತ ಆಗ್ತೇವೆ. ಅಲ್ಪಸಂಖ್ಯಾತ ಅಂತೇಳಿ ನಮ್ಮನ್ನು ನಿರ್ಣಯಿಸಬೇಕಾಗುತ್ತೆ. ಸೊ ಅಲ್ಪಸಂಖ್ಯಾತರಾದಾಗ ನಮಗೂ ಸಹ ಏನು ಸರ್ಕಾರ ಬಡ್ಜೆಟ್ನಲ್ಲಿ 2,000 ಕೋಟಿ ರೂಪಾಯಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಹ ಅಲ್ಪಸಂಖ್ಯಾತ ಏಳಿಗೆಗಾಗಿ ದುಡ್ಡನ್ನು ಮೀಸಲಿಡುತ್ತೆ. ಸೊ ಇಂಥ ಎಲ್ಲದರಲ್ಲೂ ಸಹ ನಮಗೂ ಸಹ ಹಲವಾರು ಆರ್ಥಿಕ ಅನುಕೂಲಗಳು ನಮಗೆ ಸಿಗ್ತವೆ. ಇದನ್ನು ನಾವು ನಮ್ಮ ಸಮಾಜದವರು ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಇನ್ನು ಎರಡನೆಯದು, ನಾನು ಅದಕ್ಕೆ ವಿಚಾರಕ್ಕೆ ನೇರವಾಗಿ ಬರ್ತೇನೆ. ಅದು ನಮ್ಮ ಆತ್ಮಗೌರವಕ್ಕೆ ಸಂಬಂಧಪಟ್ಟ ವಿಚಾರ. ನಮಗೆ ಸ್ವತಂತ್ರ ಧರ್ಮ ಮಾನ್ಯತೆ ನಮಗೆ ಯಾಕೆ ಬೇಕು ಅಂತ ಹೇಳಿದ್ರೆ ನಮ್ಮ ಆತ್ಮಗೌರವಕ್ಕೆ ಸಂಬಂಧಪಟ್ಟ ವಿಚಾರ. ನಾವು ಹಿಂದೂಗಳು ಅಂತ ಹೇಳಿದ್ರೆ ಹಿಂದೂ ಧರ್ಮದಲ್ಲಿ ನಮ್ಮ ಸ್ಥಾನ ಏನು? ಇದು ಭಾಳ ಪ್ರಮುಖವಾದ ಒಂದು ವಿಷಯ. ಹಿಂದೂ ಧರ್ಮದಲ್ಲಿ ಲಿಂಗಾಯತರು ಬ್ರಾಹ್ಮಣರಾಗಲಿಕ್ಕೆ ಸಾಧ್ಯ ಇಲ್ಲ, ಕ್ಷತ್ರಿಯರಂತೂ ಅಲ್ಲವೇ ಅಲ್ಲ, ವೈಶ್ಯರು ಅಲ್ಲ, ಮತ್ತು ನಾವು 4ನೇ ವರ್ಣದ ಶೂದ್ರರು. ಅರ್ಥ ಮಾಡ್ಕೋಬೇಕು ಇದನ್ನು ತಾವು. 4ನೇ ವರ್ಣದ ಶೂದ್ರರು. ನೀವು ಒಂದು ಪ್ರಶ್ನೆಯನ್ನು ಕೇಳ್ಬೋದು ನನಗೆ. 1950ರಲ್ಲಿ ಭಾರತದ ಸಂವಿಧಾನ ಜಾರಿಗೆ ಬಂದ ಮೇಲೆ ಈ ವರ್ಣಗಳು ಮೇಲು ಕೀಳು ಅಂತಕ್ಕಂಥದ್ದು ಹೋಗಿದೆ, ಅಸಮಾನತೆ ಹೋಗಿದೆ, ಎಲ್ಲ ಸಮಾನತೆ ಬಂದಿದೆ. ಆದ್ದರಿಂದ ಈಗ ಹೇಗೆ ನೀವು ವರ್ಣದ ಆಧಾರದ ಮೇಲೆ ಲಿಂಗಾಯತರನ್ನು ನೀವು ಶೂದ್ರ ಅಂತ ಹೇಳ್ತೀರಿ ಅಂತ ಕೇಳ್ಬೋದು. ನೀವು ತಿಳ್ಕೊಂಡಿರ್ತಕ್ಕಂಥದ್ದು ಸತ್ಯ. ಸಂವಿಧಾನ ಬಂದ ಮೇಲೆ ಅಸಮಾನತೆಯನ್ನು ಸಂವಿಧಾನದಲ್ಲಿ ತೊಡೆದಾಕಿರ್ತಕ್ಕಂಥದ್ದು ಸತ್ಯ. ಆದರೆ ಕೆಲವು ಸಂಪ್ರದಾಯಗಳಿಗೆ ಸಂಬಂಧಿಸಿದಂತೆ ಇನ್ನೂ ಸಹ ವರ್ಣ ವ್ಯವಸ್ಥೆ ಇದೆ. ಉದಾಹರಣೆಗೆ ಮದುವೆ. ಭಾರತೀಯ ವಿವಾಹ ಕಾಯ್ದೆ 1955
ಸಂವಿಧಾನ ಬಂದ ಮೇಲೆ ವಿವಾಹ ಕಾನೂನನ್ನು ಜಾರಿಗೆ ತಂದಿದ್ದಾರೆ. ಆ ವಿವಾಹ ಕಾಯ್ದೆಯಲ್ಲಿ ಮದುವೆ ಯಾವ ರೀತಿ ಆದರೆ ಅದು ಕಾನೂನುಬದ್ಧವಾದ ಮದುವೆ ಅಂತ ಹೇಳ್ತಾರೆ. ಆ ಮದುವೆ ಆಗ್ತಕ್ಕಂತಹ ಗಂಡು ಮತ್ತು ಹೆಣ್ಣು ಅವರ ಒಂದು ಕುಟುಂಬದಲ್ಲಿ, ಅವರ ಸಮುದಾಯದಲ್ಲಿ ಅನುಸರಿಸುವಂತಹ ಸಂಪ್ರದಾಯಗಳ ಪ್ರಕಾರ ಅವರು ಮದುವೆ ಆದರೆ ಅದು ಕಾನೂನುಬದ್ಧ ಮದುವೆ ಅಂತ ಹೇಳ್ತಾರೆ. ಮತ್ತೆ ನಂತರ ಹೇಳ್ತಾರೆ, ಈ 4 ವರ್ಣಗಳಿಗೆ ಯಾವ ವರ್ಣಕ್ಕೆ ಸಪ್ತಪದಿ ಕಡ್ಡಾಯ ಇದೆಯೋ ಆ ಸಪ್ತಪದಿ ಕಡ್ಡಾಯವಾಗಿ ಆಚರಿಸಬೇಕು ಅಂತ ಹೇಳ್ತಾರೆ. ನೋಡಿ, ಇಲ್ಲೇ ಬರ್ತಕ್ಕಂಥದ್ದು ಮತ್ತೆ ಸಮಸ್ಯೆ ಬರ್ತಕ್ಕಂಥದ್ದು. ಸಂವಿಧಾನ ಅಸಮಾನತೆಯನ್ನ ಹೋಗಲಾಡಿಸಿದ್ರು ಸಹ ನಾವು ಮದುವೆ ವಿಚಾರವನ್ನ ಗಮನಿಸಬೇಕಾದ್ರೆ ಇತ್ತೀಚೆಗೆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ತಾವು ಕೇಳಿರ್ಬೋದು, ಪತ್ರಿಕೆಗಳಲ್ಲಿ ಓದಿರ್ಬೋದು. ಸಪ್ತಪದಿ ಆಗದೆ ಇದ್ರೆ ಅದು ಮದುವೆ ಅನೂರ್ಜಿತ ಅಂತೇಳಿ ಪತ್ರಿಕೆಗಳಲ್ಲಿ ಬಂದಿತ್ತು. ಆದರೆ ಒಂದು ವಿಚಾರವನ್ನ ಈ ವಿಚಾರದಲ್ಲಿ ತಮ್ಮ ಗಮನಕ್ಕೆ ತರ್ತೇನೆ. ಸಪ್ತಪದಿ ಲಿಂಗಾಯತರಿಗೆ ಅನ್ವಯ ಆಗೋದಿಲ್ಲ. ಕಾರಣ, ಲಿಂಗಾಯತರು ಶೂದ್ರರು. ಲಿಂಗಾಯತರು ಶೂದ್ರರಾದ್ರಿಂದ ಸಪ್ತಪದಿ ಅನ್ವಯ ಆಗೋದಿಲ್ಲ. ಮನು ಧರ್ಮದ ಪ್ರಕಾರ ಶೂದ್ರರು ಹೋಮ ಹವನಗಳನ್ನ ಮಾಡುವಂತಿಲ್ಲ. ಆದ್ರಿಂದ ಲಿಂಗಾಯತರು ಹೋಮ ಹವನಗಳನ್ನ ಮಾಡ್ತಾ ಇಲ್ಲ, ಮಾಡಬಾರ್ದು. ಆದ್ರೆ ನಮ್ಮ ಮಠಗಳೇ ಮಾಡ್ತವೆ, ನಮ್ಮ ಮಠಗಳಲ್ಲೇ ಮಾಡ್ತಾರೆ. ಅದು ನಮ್ಮ ದೌರ್ಭಾಗ್ಯ. ಲಿಂಗಾಯತರು ಶೂದ್ರರಾದ್ರಿಂದ ಹೋಮ ಹವನಗಳನ್ನ ಮಾಡುವಂತಿಲ್ಲ. ಆದ್ರಿಂದ ಲಿಂಗಾಯತರಿಗೆ ಸಪ್ತಪದಿ ಅನ್ವಯ ಆಗೋದಿಲ್ಲ. ಲಿಂಗಾಯತರು ಶೂದ್ರರು. ದತ್ತು ಕಾನೂನು, ದತ್ತು ತಗೊಳ್ಬೇಕಾದ್ರೆ ಮೇಲಿನ 3 ವರ್ಣಗಳು ದತ್ತಕ ಹೋಮವನ್ನ ಮಾಡಬೇಕು. ಆದ್ರೆ ಶೂದ್ರರು ದತ್ತು ತಗೊಳ್ಬೇಕಾದ್ರೆ ಹೋಮದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಶೂದ್ರರು ಹೋಮ ಮಾಡುವಾಗಿಲ್ಲ. ಆದ್ರಿಂದ ಲಿಂಗಾಯತರು ದತ್ತು ತಗೊಳ್ಬೇಕಾದ್ರೆ ಹೋಮ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೋಡಿ, ಎಲ್ಲ ಕಾನೂನುಗಳು ಪದೇ ಪದೇ ಹೇಳ್ತಾ ಇದ್ದಾವೆ ಲಿಂಗಾಯತರು ಶೂದ್ರರು. ಹಿಂದೂ ಧರ್ಮದಲ್ಲಿ ಲಿಂಗಾಯತರು ಶೂದ್ರರು. ಇದ್ರ ಬಗ್ಗೆ ನಾನು ಒಂದು ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠದ ಒಂದು ತೀರ್ಪಿದೆ, ಸಂಗನಗೌಡ ವರ್ಸಸ್ ಕಳಕನಗೌಡ ಅಂತೇಳಿ. ಸಂಗನಗೌಡ ವಿರುದ್ಧ ಕಳಕನಗೌಡ ಅನ್ನುವಂಥ ಒಂದು ತೀರ್ಪು. ಆ ತೀರ್ಪು ಆಗಿರೋ ತಾರೀಕು 25/2/1959 ಸಂವಿಧಾನ ಜಾರಿಗೆ ಬಂದ ಮೇಲೆ ಆಗಿರತಕ್ಕಂಥ ತೀರ್ಪು. ಈ ತೀರ್ಪಿನಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ, ಲಿಂಗಾಯತರು ಶೂದ್ರರು, ಲಿಂಗಾಯತರು ಶೂದ್ರರು. ಇದೇ ತೀರ್ಪನ್ನು ಆಧರಿಸಿ ನಾನು ಚಾಮರಾಜನಗರದಲ್ಲಿ ನ್ಯಾಯಾಲಯದಲ್ಲಿ ಒಂದು ಕೇಸನ್ನು ನಡೆಸಿದ್ದೇನೆ. ಈಗ 10 ವರ್ಷಗಳ ಹಿಂದೆ ಆ ಕೇಸಿನಲ್ಲಿ ಚಾಮರಾಜನಗರದ ನ್ಯಾಯಾಲಯ ಲಿಂಗಾಯತರು ಶೂದ್ರರು ಅನ್ನುವಂಥ ತೀರ್ಪನ್ನು ಕೊಟ್ಟಿದೆ. ಈಗ ಅದು ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆ ಇದೆ. ಇದು ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಶೂದ್ರ ಅಂತಕ್ಕಂಥದ್ದು ಆ ಹೈಕೋರ್ಟಲ್ಲಿ ಏನಾಗುತ್ತೆ, ಆ ಲಾಯರ್ ಇದಾರಲ್ಲ ಅವರು ನಮ್ಮವರೇ, ನಮ್ಮ ಸಮುದಾಯದವರೇ. ಅವರು ನಾವು ಶೂದ್ರರಲ್ಲ ಲಿಂಗಾಯತರು ಅಂತೇಳಿ ವಾದ ಮಾಡ್ತಾರೆ. ಆ ಕೇಸಲ್ಲಿ ಓದ್ಬೇಕು, ಆ ಕೇಸನ್ನ ಬಹಳ ಚೆನ್ನಾಗಿದೆ. ಅದರಲ್ಲಿ ಹೇಳ್ತಾರೆ ಅವರು, ನಾವು ಲಿಂಗಾಯತರು, ನಾವು ಶೂದ್ರರಲ್ಲ ಅಂತ. ಅದಕ್ಕೆ ಹೈಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಬರೀತಾರೆ, ನಿಮ್ಮ ಭಾವನೆ ನನಗೆ ಅರ್ಥ ಆಗ್ತಾ ಇದೆ. ಶೂದ್ರ ಅಂತಕ್ಕಂಥದ್ದು ಅವಮಾನ, ಅದು ಹೆಚ್ಚುಗಾರಿಕೆ ಅಲ್ಲ. ಅದು ಶೂದ್ರ ಅಂತಕ್ಕಂಥದ್ದು ಅದು ಅವಮಾನ. ಅದು ಅವಮಾನ ಆದ್ರಿಂದ ಆಗುತ್ತೆ. ಅದಕ್ಕೋಸ್ಕರ ನೀವು ಹೇಳ್ತಾ ಇದ್ದೀರಿ ನಾನು ಶೂದ್ರ ಅಲ್ಲ ಅಂತ. ಆದರೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಸರ್ಕಾರದಿಂದಲೇ ಸೂಕ್ತವಾದ ಅರ್ಜಿಯನ್ನು ಸಲ್ಲಿಸಿ ನೀವು ಶೂದ್ರತ್ವದಿಂದ ಹೊರಗಡೆ ಬರಬಹುದು. ಆ ಶೂದ್ರತ್ವದಿಂದ ಹೊರಗಡೆ ಬರತಕ್ಕಂಥದ್ದು ಹೇಗೆ? ನಾವು ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮ ಮಾನ್ಯತೆಯನ್ನು ಸಂವಿಧಾನಬದ್ಧವಾಗಿ ಪಡ್ಕೊಂಡಾಗ ಮಾತ್ರ. 1871 ಜನಗಣತಿಯಲ್ಲಿ ಲಿಂಗಾಯತ ಸಮುದಾಯವನ್ನ ಪ್ರತ್ಯೇಕ ಧರ್ಮ ಅಂತ ತೋರಿಸಿದ್ದಾರೆ. ಆ ನಂತರ 1881 ನಂತರ ನಮ್ಮನ್ನ ಶೂದ್ರತ್ವಕ್ಕೆ ಸೇರಿಸಿದ್ದಾರೆ. ಈಗ ಶೂದ್ರ ಅಂದ್ರೆ ಏನು? ಇದು ಬಹಳ ಅವಮಾನಕರವಾದಂತಹ ಒಂದು ಪದ. ನೀವು ಮನುಸ್ಮೃತಿಯನ್ನು ಓದಬೇಕು. ಶೂದ್ರ ಅಂತಕ್ಕಂಥದ್ದು ಎಷ್ಟು ಅಪಮಾನವಾಗಿದೆ ಅಂತೇಳಿ. ಅದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ನಿಮ್ಮ ತಂದೆ ಹೆಸರು ಸಿದ್ದಪ್ಪ, ನಿಮ್ಮ ತಂದೆ ಹೆಸರು ಮಾದಪ್ಪ, ನಿಮ್ಮ ತಂದೆ ಹೆಸರು ಮಲ್ಲಪ್ಪ. ಆದರೆ ಇಂದನ ನಿಮ್ಮ ತಾತನ ಹೆಸರನ್ನ ತೆಗೆದು ನೋಡಿ, ಮಲ್ಲಯ್ಯ, ಸಿದ್ದಯ್ಯ, ಮಾದಯ್ಯ. ಯಾಕೆ ಅದಾಯಿತು? ಮನು ಹೇಳ್ತಾನೆ, ಶೂದ್ರರ ಹೆಸರುಗಳನ್ನು ಅಸಹ್ಯಕರ ರೀತಿಯಲ್ಲಿ ಬರೀಬೇಕು. ಅದಕ್ಕೆ ನಿಮ್ಮ ಆರ್ಟಿಸಿನಲ್ಲಿ ನಿಮ್ಮ ತಾತನ ಹೆಸರು ಮಾದಪ್ಪ ಇದ್ದದ್ದು ಮಾದಯ್ಯ ಆಗಿದೆ, ಸಿದ್ದಪ್ಪ ಇದ್ದದ್ದು ಸಿದ್ದಯ್ಯ ಆಗಿದೆ, ಮಲ್ಲಪ್ಪ ಇದ್ದದ್ದು ಮಲ್ಲಯ್ಯ ಆಗಿದೆ. ತೆಗೆದು ನೋಡಿ ಆರ್ಟಿಸಿನ ನಿಮ್ಮ ತಾತಂದ್ರ ಹೆಸರುಗಳನ್ನ. ಎಷ್ಟು ಅವಮಾನ! ಶೂದ್ರ ಅನ್ನಿಸ್ಕೊಳ್ಳೋದು ಅವಮಾನ ಅನ್ಸಲ್ವ ನಿಮಗೆ?
ಅವಮಾನ ಅನಿಸ್ತದೆ ಇಲ್ವೋ? ನಾನು ನೀವು ಅಷ್ಟೇ ಶೂದ್ರ ಆಗೋದಿಲ್ಲ. ಇಲ್ಲಿ ಕುಳಿತಿದ್ರಲ್ಲ ನಮ್ಮ ಪೂಜ್ಯರು, ಅವರು ಸಹ ಶೂದ್ರರಾಗ್ತಾರೆ. ಒಪ್ಕೊಳ್ತೀರಾ? ಈ ಕುಳಿತಿರ್ತಕ್ಕಂಥ ಪೂಜ್ಯರನ್ನ ಶೂದ್ರರು ಅಂದರೆ ನೀವು ಒಪ್ಕೊಳ್ತೀರಾ? ಗುರುಮಲ್ಲೇಶ್ವರರು, ಮಹಾದೇಶ್ವರರು, ಸಿದ್ಧಲಿಂಗೇಶ್ವರರು, ಕಂಬಳೇಶ್ವರರು, ಮದ್ದಾನೇಶ್ವರರು, ಉದ್ದಾನೇಶ್ವರರು, ಮುರುಘರಾಜೇಂದ್ರ ಸ್ವಾಮಿಗಳು ಎಲ್ಲರೂ ಶೂದ್ರರಾಗ್ತಾರೆ. ಒಪ್ಕೊಳ್ತೀರಾ? ನಡೆದಾಡುವ ದೇವರು ಶಿವಕುಮಾರ ಸ್ವಾಮಿಗಳು ಶೂದ್ರರಾಗ್ತಾರೆ. ಒಪ್ಕೊಳ್ತೀರಾ? ಅದಕ್ಕಾಗಿ ನಾವು ಹಿಂದೂ ಅಂತ ಹೇಳ್ಬಾರ್ದು. ಇದು ಮರ್ಯಾದೆಯ ಪ್ರಶ್ನೆ. ಇದು ಕೇವಲ ನನ್ನ ನಿಮ್ಮ ಮರ್ಯಾದೆಯ ಪ್ರಶ್ನೆ ಅಲ್ಲ. ನಾವು ಯಾರನ್ನ ದೇವರ ಸಮಾನ ಅಂತ ನಮ್ಮ ಗುರುಗಳನ್ನು ನಾವು ಕಂಡಿದ್ದೇವೆ, ಅವರ ಮರ್ಯಾದೆಯ ಪ್ರಶ್ನೆಯೂ ಸಹ. ಅವ್ರನ್ನೆಲ್ಲ ಶೂದ್ರರು ಅಂತ ಹೇಳಿದಾಗ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. ದಯವಿಟ್ಟು ತಾವು ಅದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕು. ಈಗ ಹೇಳ್ತಾ ಇದ್ದಾರೆ, ಈಗ ಹಿಂದೂ ಬರೆಸಿ ಶೂದ್ರ ಅಂತ ಒಪ್ಕೊಳ್ಳಿ, ಗುರುಮಲ್ಲೇಶ್ವರ ಶೂದ್ರ ಅಂತ ಒಪ್ಕೊಳ್ಳಿ, ಹಿಂದೂ ಅಂತ ಬರೆಸ್ಬಿಡಿ. ನಾಳೆ ಗುರುಮಲ್ಲೇಶ್ವರನ, ಮಹದೇಶ್ವರನ, ಕಂಬಳೇಶ್ವರನ, ಶಿವರಾತ್ರೀಶ್ವರನ ಶೂದ್ರ ಅಂತ ಒಪ್ಕೊಳ್ತೀರಾ? ಮತ್ತೆ ಏನು ಬರೆಸ್ತೀರಿ? ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸ್ಬೇಕು. ಏನಾದರೂ ಅಭಿಮಾನ ಅಂತಕ್ಕಂಥದ್ದಿದ್ರೆ, ಗೌರವ ಅಂತಕ್ಕಂಥದ್ದಿದ್ರೆ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಒಂದೇ ಒಂದು ಪದ ಬರೆಸ್ಬೇಕು. ಯಾರ ರಾಜಕಾರಣಿಗಳ ಮಾತನ್ನು ಕೇಳಬೇಕಾದ ಅವಶ್ಯಕತೆ ಇಲ್ಲ. ಇದು ನಮ್ಮ ಧರ್ಮದ ಅಸ್ಮಿತೆ, ಇದು ನಮ್ಮ ಧರ್ಮದ ಗೌರವ. ಇದು ಒಂದು 8ನೇ ಕಾಲಂನಲ್ಲಿ 11 ಉಪಕಾಲಂನಲ್ಲಿ ಈ ಥರ ಎಂತಿದೆ, ಅದರಲ್ಲಿ ಲಿಂಗಾಯತ ಅಂತ ನಮೂದು ಮಾಡಿ. ಯಾರಿಗೂ ಹೆದರಬೇಕಾಗಿಲ್ಲ, ಯಾರಿಗೂ ನೀವು ಏನು ಯೋಚನೆ ಮಾಡಬೇಕಾಗಿಲ್ಲ. ಈಗೇನೋ ಸಾಫ್ಟ್ವೇರ್ನಲ್ಲಿ ಏನೋ ಮೊನ್ನೆ ಇವತ್ತು ಜನಗಣತಿ ಮಾಡುವಾಗ ಅದು ಲಿಂಗಾಯತ ಅಂತ ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಲಿಂಗಾಯತ ಅಂತ ತಗೊಳ್ಳೋದಿಲ್ಲ ಅಂತೇಳಿ ಇವತ್ತು ಬೆಳಗ್ಗೆ ನನಗೆ ಮಾಹಿತಿ ಬಂದಿದೆ. ಅದಲ್ಲ, 1ನೇ ಕಾಲಂನಲ್ಲಿ ಹಿಂದೂ ಅಂತ ಹೇಳಿದ್ರೆ ಅಲ್ಲಿ ಲಿಂಗಾಯತ ತಗೊಳ್ಳಲ್ಲ. 11ನೇ ಕಾಲಂ ತೆಗಿಯಪ್ಪ, 11ನೇ ಕಾಲಂನಲ್ಲಿ ಲಿಂಗಾಯತ ಅಂತ ಬರಿ, ಅಷ್ಟು ಹೇಳಿ. 10ನೇ ಕಾಲಂನಲ್ಲಿ ಜಾತಿ ಲಿಂಗಾಯತ ಅಂತ ಬರೆಸಿ. 9ರಲ್ಲಿ 10ನೇ ಕಾಲಂನಲ್ಲಿ ಉಪಜಾತಿ ಲಿಂಗಾಯತ ಅಂತ ಬರೆಸಿ. ಬೇರೆ ಉಪಪಂಗಡಗಳ ಅವಶ್ಯಕತೆ ನಮಗಿಲ್ಲ. ಲಿಂಗಾಯತರಲ್ಲಿ 102 ಉಪಪಂಗಡಗಳಿದೆ ನೋಡಿ. ದಯವಿಟ್ಟು ನಾನು ಎಲ್ಲರನ್ನ ಕಳಕಳಿಯಿಂದ ಕೇಳ್ಕೊಳ್ತೇನೆ, ಎಲ್ಲರೂ ಒಂದೇ. 102 ಪಂಗಡಗಳು ನಾವು ಏನಿದ್ದೀವಿ, ನಾವೆಲ್ಲರೂ ಲಿಂಗಾಯತರು, ನಾವೆಲ್ಲರೂ ಒಂದೇ. ಹಾಗಾಗಿ ತಾವು ಈ ಒಂದು ಜಾತಿಯ ಗಣತಿಯಲ್ಲಿ ಯಾರ ಮಾತಿಗೂ ಮುಜುಗರಕ್ಕೂ ಒಳಗಾಗದೇನೆ ತಾವು ಯಾವ ಪಕ್ಷವನ್ನಾದರೂ ಬೆಂಬಲಿಸಿ, ಯಾವ ಪಕ್ಷಕ್ಕಾದರೂ ಓಟ್ ಕೊಡಿ, ಯಾರ ಪರವಾಗಾದರೂ ಕ್ಯಾನ್ವಾಸ್ ಮಾಡಿ, ಅದು ನಮಗೆ ಸಂಬಂಧಿಸಿದ ವಿಚಾರ ಅಲ್ಲ. ಆದರೆ ಧಾರ್ಮಿಕ ವಿಚಾರ ಬಂದಾಗ ನಾನು ಲಿಂಗಾಯತ ಅಂತ ಪ್ರತಿಯೊಬ್ಬರು ಹೇಳಬೇಕು. ನಾವು ಹಿಂದೂಗಳಲ್ಲ, ಯಾಕೆಂದರೆ ಹಿಂದೂಗಳು ಅಂದರೆ ನಮಗೆ ಅವಮಾನ. ನಾವು ಶೂದ್ರರಾಗ್ತೀವಿ, ನಮ್ಮ ಗುರುಗಳು ಶೂದ್ರರಾಗ್ತಾರೆ. ಹಾಗಾಗಿ ಎಲ್ಲರೂ ಸಹ ಈ ಒಂದು ಜನಗಣತಿ ಮತ್ತು ಮುಂದೆ ಕೇಂದ್ರ ಸರ್ಕಾರ ಮಾಡುವಂತಹ ಜನಗಣತಿಯಲ್ಲಿ ಕಡ್ಡಾಯವಾಗಿ ಲಿಂಗಾಯತ ಅಂತ ಬರೆಸ್ಬೇಕು. ಮತ್ತು ಈ ವೀರಶೈವ ಬರೆಸ್ಬೇಕಾ ಏನು ಅಂತಕ್ಕಂಥ ವಿಚಾರ ಅದೊಂದು ಹೇಳ್ಬಿಡ್ತೇನೆ ನೋಡಿ. ವೀರಶೈವ ಅಂತಕ್ಕಂಥದ್ದು ಬಸವಣ್ಣನವರಿಗಿಂತ ಮೊದಲು ಇದ್ದ ಪದ ಇಲ್ಲವೇ ಇಲ್ಲ. ಅದು ಯಾವುದೇ ಗ್ರಂಥಗಳಲ್ಲಿ ನಮಗೆ ವೀರಶೈವ ಪದ ಸಿಗಲ್ಲ. ಅದರ ಬಗ್ಗೆ ಡಾಕ್ಟರ್ ಎಂ ಕಲಬುರ್ಗಿ ಅವರು ಬರೆದಿರ್ತಕ್ಕಂಥ ಪುಸ್ತಕ ಲಿಂಗಾಯತ ಸ್ವತಂತ್ರ ಧರ್ಮ ಇಲ್ಲಿ ಮಾರಾಟಕ್ಕಿದೆ, ತಗೊಂಡು ಓದಿ ಅದನ್ನು. ಅದು ಮೊಟ್ಟ ಮೊದಲ ಬಾರಿಗೆ ಭೀಮ ಕವಿಯ ಬಸವ ಪುರಾಣಮು ಗ್ರಂಥದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ವೀರಶೈವ ಪದ ಕಾಣಿಸ್ಕೊಳ್ಳುತ್ತೆ. ಅದು 14ನೇ ಶತಮಾನದಲ್ಲಿ ಬಸವಣ್ಣನವರು ಲಿಂಗೈಕ್ಯರಾದ ಸುಮಾರು 200 ವರ್ಷಗಳ ನಂತರ. ಆದ್ದರಿಂದ ವೀರಶೈವ ಅದು ಧರ್ಮ ಅಲ್ಲ, ಅದು ಶೈವ ಧರ್ಮದ ಒಂದು ಪಂಥ. ಅದು ಅಷ್ಟೇ, ಅದು ಒಂದು ಆಚರಣೆ. ಸಂಶೋಧಕರು ಹೇಳ್ತಾರೆ ವೀರಶೈವ ಅಂತಕ್ಕಂಥದ್ದು ಒಂದು ಆಚರಣೆ ಹೊರತು ಅದು ಧರ್ಮನೂ ಅಲ್ಲ, ಅದು ಜಾತಿನೂ ಅಲ್ಲ. ಆದ್ದರಿಂದ ವೀರಶೈವ ಪದದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಮತ್ತು ವೀರಶೈವ ಪದವನ್ನು ಇಟ್ಕೊಂಡು ಹೋದರೆ ನಾವು ಇನ್ನು 100 ವರ್ಷ ಆದರೂ ನಾವು ಪ್ರತ್ಯೇಕ ಧರ್ಮ ಮಾನ್ಯತೆಯನ್ನು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ವಿಚಾರವನ್ನು ಹೇಳ್ತೇನೆ. ಈ ವಿಚಾರದಲ್ಲಿ ದಾವಣಗೆರೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧಿವೇಶನ ನಡೀತು. ಅಧಿವೇಶನದ ಕೊನೆಯ ದಿನ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ ಎಲ್ಲ ಗುರುಗಳ ವೇದಿಕೆಯ ಮೇಲೆ ಹಾಜರಿರುವಾಗ ಅಲ್ಲಿ ಒಟ್ಟು 8
ನಿಲುವುಗಳನ್ನು ಮಂಡಿಸ್ತಾರೆ. 8 ಠರಾವುಗಳು ಪಾಸ್ ಆಗ್ತವೆ ಅಲ್ಲಿ ತೀರ್ಮಾನಗಳು. ಅದರಲ್ಲಿ 5ನೆಯ ಠರಾವು ಇದು ಅಖಿಲ ಭಾರತ ವೀರಶೈವ ಮಹಾಸಭೆಯ ನಿರ್ಣಯ. ನಾನು ಹೇಳ್ತಾ ಇರೋದು ಬೇರೆದ್ರದ್ದಲ್ಲ. ಅಖಿಲ ಭಾರತ ವೀರಶೈವ ಮಹಾಸಭೆ ದಾವಣಗೆರೆಯಲ್ಲಿ ತಗೊಂಡಂಥ ನಿರ್ಣಯ. ಆ ನಿರ್ಣಯದಲ್ಲಿ ಸ್ಪಷ್ಟವಾಗಿ ಅವರು ಬರೀತಾರೆ, 5ನೇ ನಿರ್ಣಯ, ಹಿಂದೂ ಅಂತ ಬರೆಸಬಾರ್ದು, ಸ್ಪಷ್ಟವಾಗಿದೆ. ಆದರೆ ಯಾಕೋ ವೀರಶೈವ ಮಹಾಸಭೆಯವರು ಅದನ್ನು ಹೇಳ್ತಾ ಇಲ್ಲ ಬಾಯಿ ಬಿಟ್ಟು. ಮತ್ತೆ ಅವರು ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಆ ನಿರ್ಣಯದಲ್ಲಿ, ನೀವು ಲಿಂಗಾಯತ ಅಂತ ಬರೆಸಿ, ವೀರಶೈವ ಅಂತ ಬರೆಸಿ, ಆದರೆ ಹಿಂದೂ ಅಂತ ಮಾತ್ರ ಬರೆಸಬೇಡಿ. ಆ ನಿರ್ಣಯವನ್ನು ಓದಿ ನೋಡಿ, ಆ ನಿರ್ಣಯ ಬಹಳ ಕರಾರುವಕ್ಕಾಗಿದೆ, ಹಿಂದೂ ಅಂತೇಳಿ ಬರೆಸಬಾರ್ದು. ಹಾಗಾಗಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ನಿರ್ಣಯ ನಾನು ಈಗೇನು ಹೇಳಿದ್ದೀನೋ ಅದಕ್ಕೆ ಅನುಗುಣವಾಗಿದೆ. ನಾವು ಹಿಂದೂಗಳಲ್ಲ ಅಂತ ಸ್ಪಷ್ಟವಾಗಿ ಶಾಮನೂರು ಶಿವಶಂಕರಪ್ಪನವರು ಹಲವಾರು ಬಾರಿ ಹೇಳಿದ್ದಾರೆ, ನಾವು ಹಿಂದೂಗಳಲ್ಲ ಅಂತಕ್ಕಂಥದ್ದು. ಆದ್ದರಿಂದ ಯಾರು ಏನೇ ಹೇಳಿದ್ರು ಈ ವಿಚಾರದಲ್ಲಿ, ನೀವು ಹಿಂದೂಗಳು ಅಂತ ಹೇಳಿದ್ರೆ ಅವಮಾನ ಆಗುತ್ತೆ. ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ನಾನು ಹಿಂದೂ ಅಂತ ಹೇಳಿದ್ರೆ ನಾನು ಶುದ್ಧನಾಗ್ತೀನಿ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ನೀವೆಲ್ಲೇ ಕೇಳಿದ್ರು ನಾನು ಹಿಂದೂ ಅಲ್ಲಪ್ಪ, ನಾನು ಲಿಂಗಾಯತ. ಈ ಮಾತು ತಮ್ಮಲ್ಲಿ ಯಾವಾಗಲೂ ತಮ್ಮ ಮನಸ್ಸಿನಲ್ಲಿರಬೇಕಿದು. ಇನ್ನು ನಾನು ಮಾತಾಡಲಿಕ್ಕೆ ಭಾಳಷ್ಟು ವಿಚಾರಗಳಿದ್ವು. ನಿನ್ನೆ ಯಾವುದೋ ಒಂದು ವಾಟ್ಸಪ್ ಬಂತು ನನಗೆ, ನಮ್ಮ ಸ್ನೇಹಿತರೊಬ್ಬರು ಕಳಿಸ್ಕೊಟ್ರು. ಆ ವಾಟ್ಸಪ್ಪಲ್ಲಿ ಒಬ್ಬರು ಯಾರೋ ವಿದೇಶದಲ್ಲಿರ್ತಕ್ಕಂಥವ್ರೊಬ್ಬರು ಮಾತಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ವಚನಗಳಲ್ಲಿ ಲಿಂಗಾಯತ ಪದನೇ ಇಲ್ಲ, ಎಲ್ಲ ವೀರಶೈವ ಪದನೇ ಇರತಕ್ಕಂಥದ್ದು ಅಂತ. ನನಗೆ ಆಶ್ಚರ್ಯ ಆಯಿತು. ಇವರು ಸಾಣೆಹಳ್ಳಿ ಪೂಜ್ಯರು ಅವರು ಒಂದು ಆರ್ಟಿಕಲ್ ಬರೆದಿದ್ದಾರೆ. ಬಿ ಪಾಟೀಲ್ ಅವರ ಲಿಂಗಾಯತ ಚಳವಳಿ ಪುಸ್ತಕದಲ್ಲಿ ಶ್ರೀವಾಣಿ ಅಂತೇಳಿ ಒಂದು ಲೇಖನವನ್ನು ಬರೆದಿದ್ದಾರೆ. ಅವ್ರು ಬಂದಿಲ್ಲ ಇವತ್ತು, ಸಾಣೆಹಳ್ಳಿ ಪೂಜ್ಯರು. ಅವರು ಅದರಲ್ಲಿ ಈ ಲಿಂಗಾಯತ ಪದ ವಚನಗಳಲ್ಲಿ ಎಷ್ಟು ಸಾರಿ ಬಂದಿದೆ ಅನ್ನೋದ್ರ ಬಗ್ಗೆ ಲೆಕ್ಕವನ್ನು ಕೊಡ್ತಾರೆ. ಒಟ್ಟು 173 ಕಡೆ 23 ವಚನಕಾರರು 106 ವಚನಗಳಲ್ಲಿ ಲಿಂಗವಂತ ಪದವನ್ನು ಬಳಸಿದ್ದಾರೆ. 12 ಕಡೆಗಳಲ್ಲಿ 8 ವಚನಕಾರರು 10 ವಚನಗಳಲ್ಲಿ ಲಿಂಗಾಯತ ಪದಗಳನ್ನು ಬರೆಸಿದ್ದಾರೆ, ವೀರಶೈವ ಪದ ಅಲ್ಲ. ಈಗಾಗಲೇ ನಾವು ಬ್ಯಾನರನ್ನು, ಈ ಏನು ಬಸವ ಸಂಸ್ಕೃತಿ ಅಭಿಯಾನದ ಬ್ಯಾನರ್ನಲ್ಲಿ ಸರ್ವಜ್ಞನ ಒಂದು ವಚನವನ್ನು ಹಾಕಿದ್ದೇವೆ. ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತು. ಇನ್ಯಾರು ಹೇಳ್ಬೇಕು? ನನ್ನಂಥವ್ರು ಯಾಕೆ ಹೇಳ್ಬೇಕು ಇದನ್ನೆಲ್ಲ? ಸರ್ವಜ್ಞ ಹೇಳಿದ ಮೇಲೆ ನಾವೆಲ್ಲ ಯಾಕೆ ಹೇಳಬೇಕು? ಸರ್ವಜ್ಞನೇ ಬಸವಣ್ಣನೇ ಲಿಂಗಾಯತಕ್ಕೆ ಕರ್ತು ಅಂತ ಹೇಳಿದ ಮೇಲೆ ನಾವು ಮಾತಾಡೋದೇನಿದೆ? ಅದಕ್ಕೆ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಸಾಧ್ಯನಾ ನಾವು? ದಯಮಾಡಿ ಈ ವಿಚಾರಗಳನ್ನು ಓದಿ ತಿಳ್ಕೋಬೇಕು, ಸಮಾಧಾನವಾಗಿ ಕೇಳಬೇಕು, ಉದ್ವೇಗ ಆಗಬಾರ್ದು. ನಾವು ಹಿಂದೂ ಅಲ್ಲ ಅಂದ ತಕ್ಷಣ ಕೆಲವರಿಗೆ ಮನಸ್ಸಿನಲ್ಲಿ, ಯಾಕೆಂದರೆ ಹಿಂದೂ ಅಂತ ನಂಬ್ಕೊಂಡು ಬಂದಿರ್ತೀರಿ, ಅದಿಲ್ಲ ಅಂತ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಇದಾಗ್ಬೋದು. ಆದರೆ ಸತ್ಯ ಅದು, ಲಿಂಗಾಯತರು ಹಿಂದೂಗಳಲ್ಲ ಅಂತಕ್ಕಂಥದ್ದು ಪರಮ ಸತ್ಯ. ಹಾಗಾಗಿ ಈ ಒಂದು ಜನಗಣತಿಯಲ್ಲಿ ಆ ರೀತಿ ಬರೆಸ್ತೀರಿ ಅಂತ ಹೇಳಿ ನಾನು ನಂಬಿಕೊಂಡು ಈ ವೇದಿಕೆಯಲ್ಲಿ ನನಗೆ ತಿಳಿದಂಥ ಕೆಲವು ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಇಲ್ಲಿ ವೇದಿಕೆಯಲ್ಲಿ ಮೇಲಿರುವಂಥ ಎಲ್ಲ ಗುರು ಹಿರಿಯರಿಗೆ ನನ್ನ ಶರಣುಗಳನ್ನು ಸಮರ್ಪಿಸುತ್ತಾ ತಮ್ಮೆಲ್ಲರಿಗೂ ಶರಣುಗಳನ್ನು ಸಮರ್ಪಿಸಿ ನನ್ನ ಮಾತು